ಅರ್ಕೆರ ಪಂಚಾಯಿತಿ ಅಂದ್ರೆ ಮೊದಲು ನೆನಪಾಗೋದೆ ಅಣ್ಣ. ಅಣ್ಣ ಅಂದ್ರೆ ಅರ್ಕೆರ, ಅರ್ಕೆರ ಅಂದ್ರೆ ಅಣ್ಣ. ಪಂಚಾಯಿತಿ ಅಂತ ಬಂದ್ರೆ ಅದೆಂತದೇ ಕೆಲಸ ಬರಲಿ, ಬಡವನಿಂದ ಬಲಿಷ್ಠರವರೆಗೂ ಸಲೀಸಾಗಿ ಕೆಲಸ ಮಾಡಿಕೊಡೋ ವ್ಯಕ್ತಿ ಈ ಅಣ್ಣ. ಪಂಚಾಯಿತಿಯಲ್ಲಿ ಯಾವುದೇ ಕೆಲಸ ಇರಲಿ ರಿಸ್ಕ್ ಇಲ್ಲದೆ ಅಣ್ಣ ಮಾಡ್ಕೊಡ್ತಾನೆ ಅನ್ನೋ ಕಾನ್ಫಿಡೆನ್ಸ್. ಹೀಗೆ ಎಲ್ಲರ ಬಾಯಲ್ಲೂ ಅಣ್ಣ ಅಣ್ಣ ಅಂತ ಕರೆಸಿಕೊಳ್ಳುವ ಈ ಅಣ್ಣನೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕೋಬ ನಾಯಕ, ಇಂದಿನ ಕಥಾನಾಯಕ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ. ಅಣ್ಣನ ಬಗ್ಗೆ ಗೊತ್ತು, ಬಟ್ ಅಣ್ಣ ಬೆಳೆದ ದಾರಿ ನಿಮಗೆ ಗೊತ್ತಿಲ್ಲ. ನಾನಿವತ್ತು ನಿಮ್ಮ ಮುಂದೆ ಹೇಳೋಕೆ ಹೊರಟಿದ್ದು ಅದನ್ನೇ. ಗ್ರಾಮ ಪಂಚಾಯಿತಿಯಲ್ಲಿ ಸಾಧಾರಣ ಬಿಲ್ ಕಲೆಕ್ಟರ್ ಆದ ಹುಡುಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇನ್ನು ಮುಂದೆ ನೀವು ಹೇಳೋ ಸಹಾಯಕ್ಕೆ ಫುಲ್ ಸ್ಟಾಪ್ ಇಡೋಕೆ ವಯೋನಿವೃತ್ತಿ ಹೊಂದಿದ ವೆಂಕೋಬಣ್ಣ ಜನಿಸಿದ್ದು ಜೂನ್ 2, 1966ರಲ್ಲಿ ದೇವದುರ್ಗ ತಾಲೂಕಿನ ಪಿಲಿಗೊಂಡ ಎಂಬ ಸಣ್ಣ ಗ್ರಾಮ. ಬಡತನದ ಕುಟುಂಬ. ಬಡತನವೇ ಹೆಗಲಿಗೆ ಹೊತ್ತುಕೊಂಡಿದ್ದ ಬಸಮ್ಮ ಹನುಮಯ್ಯ ದಂಪತಿಗಳಿಗಾದ 4 ಜನ ಮಕ್ಕಳಲ್ಲಿ 3ನೇಯವನೇ ಈ ಟ್ರೈಂಕಣ್ಣ. ಹೌದು, ಟ್ರೈಂಕಣ್ಣ ಇವರ ಜನ್ಮನಾಮ. ನಂತರ ಮನೆದೇವರು ತಿಮ್ಮಪ್ಪನ ಹೆಸರನ್ನ ವೆಂಕೋಬ ನಾಯಕ್ ಅಂತ ಇವರಿಗೆ ನಾಮಕರಣ ಮಾಡ್ತಾರೆ. ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಈ ಬಡ ಕುಟುಂಬಗಳಿಗೆ ಜನಿಸಿದ 4 ಜನ ಮಕ್ಕಳ ಭಾರಕ್ಕೆ ತಂದೆ ಹನುಮಯ್ಯ 20 ಎಕರೆ ಭೂಮಿ ಮಾರಬೇಕಾಗುತ್ತೆ. ಹಿಡಿ ಮಣ್ಣಿಲ್ಲದಂತೆ ಜಮೀನು ಮಾರಿದ ನೋವು ಈಗಲೂ ವೆಂಕಣ್ಣನಿಗೆ ಕಾಡ್ತಾನೆ ಇರುತ್ತೆ ನೋಡಿ. ಜಮೀನಿದ್ರೂ ಬಂಡವಾಳ ಹಾಕಿ ಹರಿಪೈರು ಮಾಡುವ ಶಕ್ತಿ ಇಲ್ಲದೆ ಮಾರಿದ್ದಕ್ಕೆ ಕೂಲಿ ಇಲ್ಲದೆ ಖಾಲಿ ಬಂದರೆ ಅಂದಿನ ದಿನ ಸಂಕಷ್ಟ ತಪ್ಪಲಾರದ ಪರಿಸ್ಥಿತಿ ಉಂಟಾಗುವ ಬಡತನದ ದಿನಗಳದು. ಇದೇ ಬಡತನದಲ್ಲಿ ಶಾಲೆ ಓದಬೇಕು ಅಂತ ಹೋದ ವೆಂಕೋಬ 1 ಮತ್ತು 2ನೇ ತರಗತಿಯನ್ನ ಗುರುಕುಲ ಪದ್ಧತಿಯಂತೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭಿಸಿ 3ರಿಂದ 7ನೇ ತರಗತಿವರೆಗೆ ಅರ್ಕೇರ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಾರೆ. ನಂತರ ಚಡ್ಡಿಗೆ ಗಟ್ಟಿ ಉಡ್ದಾರ ಬಿಗಿದುಕೊಂಡ ಹುಡುಗ ಪ್ರೌಢಶಾಲೆಗೆ ಶಿಸ್ತಿನ ಸಿಪಾಯಿಯಂತೆ ಹೋಗಿದ್ದು ಅರ್ಕೇರಾದ ಸರ್ಕಾರಿ ಪ್ರೌಢಶಾಲೆಯತ್ತ. ನಂತರ PUCಗೆ ಸಿರವಾರದ ಕಡೆಗೆ ಮುಖ ಮಾಡ್ತಾರೆ. ಅಲ್ಲಿಂದ ಪದವಿ ಹಂತಕ್ಕೆ ಬಂದ ವೆಂಕೋಬ ನಾಯಕ ರಾಯಚೂರು ಜಿಲ್ಲೆಯ LVD ಕಾಲೇಜಿನಲ್ಲಿ ಪದವಿಯನ್ನ ಮುಗಿಸ್ತಾರೆ. ಸೌಮ್ಯ ಸ್ವಭಾವದ ಸಂಪನ್ನ ಮನೆತನದ ಹುಡುಗ. ನ್ಯಾಯ ಹೇಳೋ ವಕೀಲನಾಗುವ ಕನಸು ಕಂಡಿದ್ದ. ಹೀಗಾಗಿಯೇ ಪದವಿ ನಂತರ LLB ಮಾಡಿ ಲಾಯರ್ ವೆಂಕೋಬ ನಾಯಕ್ ಆಗಬೇಕು ಅಂತ ಅಡ್ಮಿಷನ್ ಸಹ ಮಾಡಿಸ್ತಾರೆ. ಬಟ್ ದುರಂತ ಅಂದ್ರೆ ಕಾಲೇಜ್ಗೆ ಹೋಗಿದ್ದು ಕೇವಲ ಒಂದೇ 1 ದಿನ. ಕಾರಣ ಇಷ್ಟೇ, ಬಡತನ ರೀ. ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಿಸಿ ಸುಗ್ಗಿಯಲ್ಲಿ ನೆಲ್ಕೊಯ್ಯಲು ಕೂಲಿ ಹೋಗ್ತಿದ್ದ ವೆಂಕೋಬಣ್ಣನಿಗೆ ಅದೃಷ್ಟದ ಬಾಗಿಲು ತೆಗಿತ್ತು ನೋಡಿ. ಹಂಗಂತ ಕೆಲಸ ಸಿಕ್ತು ಅನ್ಕೋಬೇಡಿ, ಸಿಕ್ಕಿದ್ದು ಕೆಲಸ ಅಲ್ಲ ಕಣ್ರಿ. ಅದೇ ಗ್ರಾಮದಲ್ಲಿ ಸಂಬಂಧದಲ್ಲೇ ದೇವತೆ ಅಂತಿದ್ದ ಯುವತಿ ಪಾರ್ವತಿ. ಮಾವನ ಮದುವೆಯ ಖರ್ಚಿನಲ್ಲೇ ಖರ್ಚು ಅಂತ ವೆಂಕೋಬಣ್ಣನ ಮದುವೆಗೂ ತಯಾರಿ ನಡೆಯುತ್ತೆ. ಕೆಲವರು ಆಗ್ಲೇ ಆಡ್ಕೊಳಕ್ ಶುರು ಮಾಡಿದ್ರಂತೆ. ಹುಡುಗನ್ಗ ಮಾಡಕ್ ಕೆಲಸ ಇಲ್ಲ, ಮದುವೆ ಬೇರೆ ಕೇಳಿ ಇವನಿಗಂತ. ಬಟ್ ಅನ್ಕೊಂಡವ್ರು ಅನ್ಕೋಲಿ, ಪರವಾಗಿಲ್ಲ. ಹಿರಿಯರ ಮಾತಿಗೆ ವೆಂಕೋಬಣ್ಣ ವಲ್ಲೆ ಅನ್ನಲಿಲ್ಲ. ಪಾರ್ವತಿಗೆ ತಕ್ಕ ಪತಿ ಪರಮೇಶ್ವರನಂತೆ ಸಪ್ತಪತಿ ತುಳಿದಿದ್ದು 1991 ಮೇ 12ರಲ್ಲಿ. ಅಂದಿನ ಕಾಲದಲ್ಲೇ ವೆಂಕೋಬಣ್ಣನ ಮದುವೆ ಭರ್ಜರಿ ನಡೆದಿತ್ತು. ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಥರ ನಡೆದ ಇವರ ಮದುವೆಯಲ್ಲಿ ಒಂದು ಹುಡುಗ ಲವಲವಿಕೆಯಿಂದ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದ ನೋಡಿ. ಇದೇ ಹುಡುಗ. ಈ ಹುಡುಗ ಯಾರು ಗೊತ್ತಾ? ಬೇರಾರೂ ಅಲ್ಲ, ಮಾಜಿ ಸಚಿವರು, ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರೇ ಶಿವನಗೌಡ ನಾಯ್ಕರು. ಎಷ್ಟು ಚಂದ ಅಲ್ವಾ? ಮದುವೆ ಏನು ಆಯ್ತು, ಮುಂದೆ ಇಲ್ಲಿದೆ ನೋಡಿ. ಇನ್ನು ನವದಂಪತಿಗಳಿಗೆ ಮದುವೆಯಲ್ಲಿ ಇವರಿಗೆ ಹರಸಿಕೊಟ್ಟ 7,500 ರೂಪಾಯಿ ಮುಯ್ದುಡ್ಡು, ವರೋಪಚಾರ ಅಂತ ಕೊಟ್ಟ ಅರ್ಧ ತೊಲೆ ಬಂಗಾರದ ಉಂಗುರ ಮಾರಿ ಇನ್ನಷ್ಟು ದುಡ್ಡು ಜಮಾ ಮಾಡಿ ಹಣ ಕೂಡಿಟ್ಟು ವೆಂಕಣ್ಣ 50,000 ರೂಪಾಯಿಗೆ 5 ಎಕರೆ ಭೂಮಿಯನ್ನ ಖರೀದಿ ಮಾಡ್ತಾರೆ. ಆಗ್ಲೇ ಕುಲಾಯಿಸ್ತು ನೋಡಿ ಅದೃಷ್ಟ. ಒಬ್ಬ ಯಶಸ್ಸಿನ ಪುರುಷನ ಹಿಂದೆ ಸ್ತ್ರೀ ಶಕ್ತಿ ಇರಲೇಬೇಕು ಅಂತೀವಲ್ಲ, ಹಾಗೆ ವೆಂಕೋಬಣ್ಣನ ಲೈಫ್ನಲ್ಲಿ ಪತ್ನಿ ಪಾರ್ವತಿಯ ಪ್ರವೇಶ ಜಾಕ್ಪಾಟ್ ಹೊಡೆದಿತ್ತು. ಹೆಣ್ಣಿನ ಜೊತೆ ಕೊಂಚ ಹೊನ್ನಿನಿಂದ ಮಣ್ಣು ಒಲಿದೇ ಬಂತು ನೋಡಿ. ಶಾಲಾ ಅವಧಿಯಲ್ಲಿ ಮಾತಿನ ಮಲ್ಲ, ಸಂಗೀತ ಪ್ರೇಮಿ,
ನೃತ್ಯದ ಆಸಕ್ತಿ ಹೊಂದಿರುವ ಕ್ರಿಯಾಶೀಲ ಯುವಕ. ಬಾಲ್ಯದಿಂದಲೂ ಹಿರಿಯ ವ್ಯಕ್ತಿತ್ವದ ಶಿಸ್ತನ್ನು ಹೊಂದಿದ್ದ. ಪ್ರತಿ ಕೆಲಸದಲ್ಲಿಯೂ ಪ್ರಾಮಾಣಿಕತೆಯಿಂದ ಪೂರೈಸುವ ಇವನ ಸ್ವಭಾವವನ್ನು ಕಂಡ BV ನಾಯಕ್ ಅವರ ತಂದೆ, ಅಂದಿನ MP ವೆಂಕಟೇಶ್ ನಾಯಕ್ ಅವರು ಮುಷ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಗೋಪಾಲ್ ಗೌಡ್ರಿಗೆ ಹೇಳಿದರಂತೆ, ನಮ್ಮ ಹುಡುಗ ಒಂದು ಬರ್ತೈತೆ, ನಿಮ್ಮ ಪಂಚಾಯತ್ಯಾಗ ಅವನಿಗೆ ಯಾವ್ದಾರ ಒಂದು ಕೆಲಸ ಇದ್ರ ನೋಡ್ರಿ, ಡಿಗ್ರಿನೂ ಮಾಡ್ಯಾನ, ಹುಡುಗ ಶಾಣೆನೂ ಅದಾನ ಅಂತ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ದೆ ತಡ 1995 ನವೆಂಬರ್ 8ಕ್ಕೆ ಬಿಲ್ ಕಲೆಕ್ಟರ್ ಆಗಿ ಹಾಜರಾದ ಹುಡುಗ 750 ರೂಪಾಯಿ ತಿಂಗಳ ಸಂಬಳಕ್ಕೆ ಪಂಚಾಯಿತಿಯ ಸಿಬ್ಬಂದಿ ಪಟ್ಟಿಯಲ್ಲಿ ಸೇರ್ತಾನೆ. ಕೆಲಸ ಹೇಳಿದವ್ರಿಗೂ ಕೊಟ್ಟವ್ರಿಗೂ ಸಂಬಳಕ್ಕೂ ಧಕ್ಕೆ ತರದಂತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಪ್ರತಿ ಗ್ರಾಮಕ್ಕೆ ಗ್ರಾಮದ ಜನರ ಮನಸ್ಸಿಗೆ ವೆಂಕೋಬಣ್ಣನ ಚುರುಕಿನ ಕಾರ್ಯಗಳು ಮುಟ್ತಾ ಹೋಗುತ್ತೆ. ನಿಮ್ಮ ಆಫೀಸಿಗೆ ಬಂದು ಸಾಕಾಯ್ತು, ಚಪ್ಪಲಿ ಸೌದೋತು ಅಂತ ಜನರಿಂದ ಹೇಳಿಸಿಕೊಳ್ಳದಂತೆ ಜನಗಳ ಮತ್ತು ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದ ವೆಂಕೋಬ ನಾಯಕ ಎಲ್ಲರ ಬಾಯಲ್ಲಿ ವೆಂಕೋಬಣ್ಣನಾಗಿದ್ದು ಅಲ್ಲಿಂದಲೇ. ಬಂದ ಸಂಬಳದಲ್ಲಿ ಸೈಕಲ್ ತಗೊಂಡು ಹಂತ ಹಂತವಾಗಿ ಸೈಕಲ್ನಿಂದ ಸ್ಕೂಟರ್ಗೆ ಬದಲಾದರೂ ಎಂದಿಗೂ ಈ ದೇಹದಲ್ಲಿ ಕೊಬ್ಬು ಅಂತ ಕಾಣಲೇ ಇಲ್ಲ ನೋಡಿ. ಇವರ ಕಾರ್ಯವೈಖರಿಯನ್ನ ಕಂಡು 2022-23ರಲ್ಲಿ ಜೇರ್ಬಡ್ಡಿ ಪಂಚಾಯಿತಿಯ ಸೆಕ್ರೆಟರಿ ಆಗಿ ಬಡ್ತಿ ಸಿಗುತ್ತೆ. ನಂತರ 2023-24ರಲ್ಲಿ ದೇವದುರ್ಗ ತಾಲೂಕಿನ ಅತಿ ದೊಡ್ಡ ಪಂಚಾಯಿತಿ ಅರ್ಕೆರಾ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಬಡ್ತಿ ಸಿಕ್ಕ ವೆಂಕೋಬಣ್ಣನಿಗೆ ನಮ್ಮ ಪಂಚಾಯತಿಗೆ ನಮ್ಮ ಅಣ್ಣ ಇದ್ದಾನೆ, ನಮ್ಮ ಮನುಷ್ಯ ಬರ್ತಿದ್ದಾನೆ ಅಂತ ಜೇರ್ಬಂಡಿಯಿಂದ ಜನ ಕೊಟ್ಟ ಬೀಳ್ಕೊಡುಗೆ ಸಂಭ್ರಮದ ಪ್ರೀತಿ ವರ್ಣಿಸಲು ಪದಗಳೇ ಇಲ್ಲದಂತಿತ್ತು. ಯಾಕೆಂದ್ರೆ ಅವರ ಅವಧಿಯಲ್ಲಿ ಅವರ ಕೆಲಸವನ್ನ ಅಷ್ಟು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮಾಡಿದ ಒಬ್ಬ ಪಂಚಾಯಿತಿ ನೌಕರ ಅಂದ್ರೆ ವೆಂಕೋಬ ನಾಯಕಂಡ್ರಿ. ಈ ಹಿಂದೆ 2006 ಮತ್ತು 2007ರಲ್ಲಿ ಇಂದಿನ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕರಿಯಮ್ಮ ಜಿ ನಾಯಕ್ ಅವರು ಅಂದು ಮುಷ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಅಂದಿನ ಅವರ ಅವಧಿಯಲ್ಲಿ ವೆಂಕೋಬಣ್ಣನ ಕೆಲಸದ ಮೇಲೆ ನಂಬಿಕೆ ಇಟ್ಟ ಅಧ್ಯಕ್ಷರು ಅದೇನು ಕೆಲಸ ಹೇಳಿದ್ರು ವೆಂಕೋಬಣ್ಣನ ಸಲಹೆ ಮತ್ತು ಅವ್ರು ಹೇಳಿದ್ದೆ ಫೈನಲ್ ಅನ್ನೋ ರೀತಿಯಲ್ಲಿ ಶಹಬಾಸ್ಗಿರಿ ಗೀಟಿಸಿಕೊಂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕೋಬಣ್ಣನ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಅವರು ಒಬ್ಬ ಕಳಂಕರಹಿತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಇವತ್ತು ಇಲ್ಲಿ ಒಬ್ಬ ಶಾಸಕರಾಗಬೇಕಾಯ್ತಂದ್ರೆ ಅವರು ನಾನು ಕಲಿತು ಕೆಲಸ ಮಾಡಿದ್ದೆ ಒಂದು ಜನಪರ ಆದಂಥ ಕೆಲಸ. ಏನು ಸ್ಕೀಮ್ಗಳು, ಫಸ್ಟ್ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮೊದಲೇ ಸಲ ನಮ್ಮ ಒಂದು ಪಂಚಾಯತಿಯಲ್ಲೇ ನಾವು ಅನುಷ್ಠಾನ ಮಾಡಿದ್ವಿ. ಕೂಡ ಅವರು ನಮ್ಮನ್ನ ಒಳ್ಳೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆಲಿ ಇದ್ಕೊಂಡು ಯಾವುದೇ ನನಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ದಂಗೆ ಅವರು ಒಂದು ಕಾರ್ಯ ನಿಭಾಯಿಸ್ತಿದ್ರು. ಯಾಕಂದರೆ ನಾವು ಒಂದು ಕಡೆನೇ ಇರ್ತಿದ್ವಿ, ನಮ್ಮಿಬ್ಬರು ಮಾತುಗಳು ಒಂದೇ ಇರ್ತಿತ್ತು, ಉದ್ದೇಶ ಒಂದೇ ಇರ್ತಿತ್ತು. ಅವ್ರು ಏನು ಹೇಳ್ತಾರೆ ಅದಕ್ಕೆ ಓಕೆ ಅಣ್ಣ ಮಾಡೋಣ ಅಂತ ಹೇಳ್ತಿದ್ವಿ. ಹಂಗಾಗಿ ಸುಮಾರು ಕೆಲಸಗಳನ್ನು ನಾನು ಗ್ರೌಂಡ್ ಲೆವೆಲಲ್ಲಿ ಮಾಡಿ ಹೆಸರು ತಗೊಂಡು ಇವತ್ತು ನಾನು ಶಾಸಕಳಾಗಿದ್ದು ನಿಜವಾಗ್ಲೂ ನಾವು ಕೆಲಸ ಮಾಡಿದ್ದು ಭಾಳ ಹೆಮ್ಮೆ ಅನ್ನಿಸ್ತದೆ. ವೆಂಕಬಣ್ಣವರು ಅವರು ಸುದೀರ್ಘವಾಗಿ ಅವರು ಸೇವೆ, ಜನಪರವಾದಂಥ ಸೇವೆ ಸಲ್ಲಿಸಿ ಅವರು ಸುಮಾರು ಎಲ್ಲ ಪಂಚಾಯತಿಗಳಿಗೆ, ಯಾವ ಪಂಚಾಯತಿಗೆ ಹೋದ್ರು ಅಲ್ಲಿ ಜನರ ಏಳಿಗೆಗಾಗಿ ಅವ್ರು ಕೆಲಸ ಮಾಡ್ಯಾರ. ಸರ್ಕಾರದ ಒಂದು ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಅವರು ಜನರಿಗೆ ತಲುಪಿಸಿದ್ರಲ್ಲಿ ಯಶಸ್ವಿ ಆದರು. ಆದರೆ ಅವರು ಇವತ್ತಿಗೂ ಅವ್ರು ರಿಟೈರ್ಡ್ ಆಗ್ತಾರನ್ನ ಅಂಥದ್ದು ನಮಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಅನಿಸ್ತದೆ. ಯಾಕಂದರೆ ಆ ಥರ ಅವರು ಒಳ್ಳೆ ಆರೋಗ್ಯನ ಮೇಂಟೈನ್ ಮಾಡ್ಕೊಂಡು ಕಾಪಾಡಿಕೊಂಡು ಬಂದು ಇದ್ದಂಥವ್ರು. ಆದರೆ ಒಂದು ಹಂತ ಮುಗೀತು, ಮುಂದೆ ಅವ್ರು ಏನು ಆಯ್ಕೆ ಮಾಡ್ಕೊಂತಾರ ಅದರಲ್ಲಿ ಯಶಸ್ವಿ ಆಗಲಿ, ದೇವ್ರವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಿವೃತ್ತಿ ಜೀವನ ಭಾಳ ಸುಖಕರವಾಗಿರ್ಲಿ ಅಂತೇಳಿ ನಾನೊಬ್ಬ ಸೋದರಿಯಾಗಿ ನಾನು ಆ ದೇವರಲ್ಲಿ ಬೇಡಿ ಕೇಳ್ತೀನಿ. ಪ್ರತಿ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಜೊತೆ, ಪಂಚಾಯಿತಿ ಅಧ್ಯಕ್ಷರ ಜೊತೆ, ಸದಸ್ಯರ ಸಲಹೆಯಂತೆ, ಸಿಬ್ಬಂದಿಗಳ ಸಹಾಯವಾಗಿ, ಜನಗಳ ಜೊತೆಯಾಗಿ ಒಬ್ಬ ಸಾಮಾನ್ಯ ಬಿಲ್ ಕಲೆಕ್ಟರ್ ಆಗಿ ಆಶ್ರಯ ಇಲ್ಲದ ಅದೆಷ್ಟೋ ಬಡ ಕುಟುಂಬಗಳಿಗೆ ಆಶ್ರಯ ಒದಗಿಸಿ ಕೈಲಾದಷ್ಟು ಉಪಕಾರ ಮಾಡಿ ಇಲಾಖೆಯ ಲೆಕ್ಕಪತ್ರದಲ್ಲಿಯೂ ಸಂಪತ್ತಿಗೆ ಆಸೆ ಪಡದೆ ಚಾಚು ತಪ್ಪದೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ ವೆಂಕೋಬಣ್ಣ 30 ವರ್ಷ ಒಬ್ಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡುವ ಕೆಲಸಗಳನ್ನ ಅಂದಿನಿಂದ ಇಂದಿನವರೆಗೂ PDO ಆದ ನಂತರ ಬರೀ 3 ವರ್ಷದಲ್ಲಿ ಮಾಡಿದ್ದೇನೆ, ನನಗೆ ಅದರಲ್ಲಿ ಆತ್ಮತೃಪ್ತಿ ಇದೆ, ಇದಕ್ಕೆ ಜನರ ಪ್ರೀತಿಯ ಸಹಕಾರವೇ ಕಾರಣ ಅಂತ ನೆನೆಸ್ಕೋತಾರೆ ವೆಂಕೋಬಣ್ಣ. ಅಂದು ಅರೆಬರೆ ಕೆಲಸಕ್ಕೆ ಸೇರಿದ ಹುಡುಗ ಇಂದಿನವರೆಗೂ ಅವರಿಗಿರುವ ಅನುಭವದಿಂದ ಅವರಂತೆ ಗುತ್ತಿಗೆ ಆಧಾರದ ಮೇಲೆ ಬಂದ ಸಿಬ್ಬಂದಿಗಳಿಗೆ ಖಾಯಂಗೊಳಿಸಿ ಅವರ ಪುಣ್ಯದ ಫಲಕ್ಕೆ ಕಾರಣರಾದವರು ವೆಂಕೋಬ ನಾಯಕ್. ಅವರು ಅಧಿಕಾರಿಗಳಂತೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದರು. ನಾವು ಯಾವುದೇ ಕೆಲಸ ಇರಲಿ ಹೇಳಿದ ತಕ್ಷಣ ಸಡನ್ ಆಗಿ ತಕ್ಷಣದಲ್ಲೇ ಮಾಡೋ ಒಂದು
ಭಕ್ತಿ ಅವರಲ್ಲಿತ್ತು. ಅವರು ಅಲ್ಲದೆ ಅವರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಬಿಲ್ ಕಲೆಕ್ಟರ್ ಡಿ ಒ ಜೊತೆ ಸಮನ್ವಯ ಸಾಧಿಸಿ ಅರಕೆರೆ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಎಲ್ಲ ಪಂಚಾಯತಿಗಳ ಪ್ರಗತಿ ಸಾಧಿಸಲು ಪ್ರಮುಖ ಪಾತ್ರವನ್ನು ವಹಿಸಿದರು. ಈ ಸಾರ್ವಜನಿಕರಿಂದಾಗಲಿ ಅಥವಾ ನಾಯಿ ಮುಖ ಇಲ್ದಂಗೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ. ಅವರ ಒಂದು ವಯೋನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಹಾರೈಸುತ್ತಾ ನಾನು ಅವರಿಗೆ ಶುಭಾಶಯಗಳನ್ನು. ಇವರ ಕಾರ್ಯವೈಖರಿಯನ್ನ ಕಂಡು ದೇವದುರ್ಗ ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಸೇವಾಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಾಜ್ಯ ಮಟ್ಟದ ಜಾನಪದ ಮೇಳದಲ್ಲಿ ಸುವರ್ಣ ಕರ್ನಾಟಕ ಕಲಾ ರತ್ನ ಪ್ರಶಸ್ತಿ ಇವರ ಮಡಿಲು ಸೇರುತ್ತೆ. ಇಷ್ಟೆಲ್ಲ ನನ್ನ ಜೀವನ ತಿರುವುಗಳಿಗೆ ಮರೆಯಲಾಗದ ವ್ಯಕ್ತಿ ಅಂತ ಇದ್ರೆ ಅದು 100ರ ಗಡಿ ದಾಟಿದ ಹಡದವ್ವ. ಮಕ್ಕಳ ಮೊಮ್ಮಕ್ಕಳ ಕೈಯಲ್ಲಿ ಈಗಲೂ ಉಪಚಾರ ನಡೆದಿದೆ, ಈಗಲೂ ಗಟ್ಟಿಯಾಗಿದ್ದಾರೆ. ಅವರ ಸೇವೆನೇ ನಮ್ಮ ಭಾಗ್ಯ ಅಂತಾರೆ ವೆಂಕೋಬಣ್ಣ. ತಂದೆಯ ಋಣಭಾರ ನಮ್ಮ ಮೇಲಿದೆ. ಮನೆಯ ಪ್ರತಿ ಕೃಷಿ ಚಟುವಟಿಕೆಗೆ ಸಾಕಾರ ಮೂರ್ತಿಯಾಗಿ ನಿಂತಿರುವ ನಮ್ಮ ದೊಡ್ಡಣ್ಣ ಅಂತಾರೆ ವೆಂಕಣ್ಣ. ಈ ನಾಯಕನ ಕಾಯಕನ ಜರ್ನಿ ಇಲ್ಲಿವರೆಗೂ ಬಂದಿದೆ ಅಂದ್ರೆ ಅದಕ್ಕೆ ಪ್ರಮುಖರು ನಮ್ಮ ಹನುಮಂತರಾಯ ಮೇಷ್ಟ್ರು ಕಣ್ರಿ. ಅವತ್ತು ಏನಾದರೂ ಅವರು ಇರಲಿಲ್ಲ ಅಂದ್ರೆ ತಂದಿ ಸಾಲಿ ಕಲಿಯ ಸಾಕು ಕೆಲ್ಸಕ್ಕೆ ಹೋಗು ಅಂತ ಹಚ್ಚಿದಾಗ ನನ್ನ ಕೈ ಹಿಡಿದು ದರ ಅಂತ ಎಳ್ಕೊಂಡು ಹೋಗಿ ಹನುಮಂತರಾಯ ಮೇಷ್ಟ್ರು ಶಾಲ್ಯಾಗ ಕೂಡಿಸಿ ಜ್ಞಾನದ ಬುತ್ತಿ ತುಂಬದೆ ಹೋಗಿದ್ರೆ ಇವತ್ತು ವೆಂಕೋಬಣ್ಣ ನಿಮ್ಮ ಮುಂದೆ ಇರ್ತಿರ್ಲಿಲ್ಲ. ಮುದ್ದಾದ ಮನಸ್ಸಿನ ಹೆಂಡತಿನ ಮದುವೆ ಆಗ್ತಿರ್ಲಿಲ್ಲ. ಅವಳು ನನ್ನ ಜೀವನದ ಧ್ರುವ ತಾರೆ. ಈ ತಾರೆಯನ್ನು ನನಗೆ ಧಾರೆ ಎರೆದ ಪುಣ್ಯಾತ್ಮ ಮಾವ ಲಕ್ಷ್ಮಣ ನಾಯಕರಿಗೆ ಅವಾಗವಾಗ ನೆನಪಿಸಿಕೊಳ್ತಾ ಇರ್ತಾರೆ ನೋಡಿ. ಕೆಲಸ ಕೊಟ್ಟ ಗೋಪಾಲ ಗೌಡರ ಋಣ ನನ್ನ ಮೇಲಿದೆ ಅಂತಾರೆ PDO ಸಾಹೇಬರು. ವಯೋನಿವೃತ್ತಿ ನಂತರ ಕೃಷಿ ಚಟುವಟಿಕೆ ಆಸಕ್ತಿ ಸಾಕಷ್ಟಿದೆ. ಅಣ್ಣನಿಗೆ ಸಹಕಾರ ನೀಡಬೇಕಾಗಿದೆ. ಅಭಿ ಪಿಕ್ಚರ್ ಬಹುತ್ ಬಾಕಿ ಹೈ. ನಿವೃತ್ತಿ ಆದರೂ ಜನ ನನ್ನಿಂದ ಯಾವ ಸಮಯದಲ್ಲಾದರೂ ಸಹಾಯ ಕೇಳಿದ್ರು ಪಂಚಾಯತ್ಗೆ ಸಂಬಂಧಪಟ್ಟಂತೆ 24x7 ಸೇವೆ ಮಾಡ್ತೀನಿ ಅಂತಾರೆ PDO ವೆಂಕೋಬ ನಾಯಕ್. ವೆಂಕೋಬ ನಾಯಕರೇ, ನಿಮ್ಮ ವಯೋನಿವೃತ್ತಿ ನಂತರ ನಿಮ್ಮ ತುಂಬು ಕುಟುಂಬದೊಂದಿಗೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರೊಂದಿಗೆ ಸುಖ ಸಾಗರದ ಜೀವನ ಸಾಗಲಿ. ಸದಾ ನಿಮ್ಮ ಸೇವೆ ಜನರಿಗಾಗಿ ಒಳಿತಾಗಿರಲಿ ಎಂಬುದೇ ನಮ್ಮ ಆಶಯ. ಇಂತಿ ನಿಮ್ಮ ಶಶಿಕುಮಾರ್ ಲಕ್ಷ್ಮಿ.